ಮಹಾನಾಯಕನ ಮಹಾನಿರ್ಗಮನ. ಕರ್ನಾಟಕ ಕಂಡ ಮಹಾನ್ ಅಹಿಂದ ನಾಯಕ ರಿಸೈನ್ ಮಾಡಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅಲ್ಲ, ಹಂಗಾಮಿ ಸಿಎಂ ಸಿದ್ದರಾಮಯ್ಯ. ರಾಜೀನಾಮೆ ಅಂಗೀಕಾರದ ಬಳಿಕ ಮಾಜಿ ಮುಖ್ಯಮಂತ್ರಿ. ಮಹಾನಾಯಕನ ಮಹಾನಿರ್ಗಮನವಾಗಿದೆ. ಕರ್ನಾಟಕ ಕಂಡ ಮಹಾನ್ ಅಹಿಂದ ನಾಯಕ ಕೊನೆಗೂ ಕೂಡ ರಿಸೈನ್ ಮಾಡಿದ್ದಾರೆ. ಪವರ್ ಫೈಟ್ ಕೊನೆಗೂ ಕೂಡ ಅಂತ್ಯವನ್ನ ಕಂಡಿದೆ. ದೆಹಲಿಯಲ್ಲಿ ನಡೆದ ಹಲವಾರು ಮ್ಯಾರಥಾನ್ ಸಭೆಗಳ ನಂತರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ರಾಜೀನಾಮೆ ನೀಡುವಂತ ಒತ್ತಡ ಹೇರಿದ್ದು, ಇದಾದ ಬಳಿಕ ಅವರು ರಾಜೀನಾಮೆಯನ್ನ ನೀಡೋದಕ್ಕೆ ಒಪ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಜಾತಿ ಜನಗಣತಿ ವರದಿಯನ್ನ ಸಂಪುಟಕ್ಕೆ ಮಂಡಿಸುವುದಕ್ಕೆ ಸಿದ್ದರಾಮಯ್ಯ ಆರಂಭದಲ್ಲಿ 2 ವಾರಗಳ ಕಾಲಾವಕಾಶವನ್ನು ಕೂಡ ಕೋರಿರ್ತಾರೆ. ಬಟ್ ಅದಕ್ಕೆ ಅವಕಾಶವನ್ನ ಕೊಟ್ಟಿರೋದಿಲ್ಲ. ಕರ್ನಾಟಕ ಕಂಡಂತಹ ಮಹಾನ್ ಅಹಿಂದ ನಾಯಕ ರಿಸೈನ್ ಮಾಡಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅಲ್ಲ, ಹಂಗಾಮಿ ಸಿಎಂ ಸಿದ್ದರಾಮಯ್ಯ. ರಾಜೀನಾಮೆ ಅಂಗೀಕಾರದ ಬಳಿಕ ಮಾಜಿ ಮುಖ್ಯಮಂತ್ರಿ ಮಹಾನಾಯಕ ಕೊನೆಗೂ ಕೂಡ ನಿರ್ಗಮಿಸಿದ್ದಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ಕಂಡಂತಹ ಮಹಾನ್ ಅಹಿಂದ ನಾಯಕ ತಮ್ಮ ಪಟ್ಟವನ್ನ ಬಿಟ್ಟು ಕೊಟ್ಟಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅಲ್ಲ, ಹಂಗಾಮಿ ಸಿಎಂ ಸಿದ್ದರಾಮಯ್ಯ. ಒಂದಷ್ಟು ಗೊಂದಲಗಳಿತ್ತು, ಇವತ್ತು ರಿಸೈನ್ ಮಾಡ್ತಾರೋ ಇಲ್ಲೋ ಅನ್ನುವಂತಹ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಆದ್ರೂ ಕೂಡ ಬಿಕಾಸ್ ಜಾತಿ ಜನಗಣತಿ ವರದಿಯನ್ನ ಸಂಪುಟಕ್ಕೆ ಮಂಡಿಸುವುದಕ್ಕೆ ಸಿದ್ದರಾಮಯ್ಯ ಆರಂಭದಲ್ಲಿ 2 ವಾರಗಳ ಒಂದು ಕಾಲಾವಕಾಶವನ್ನ ಕೋರಿರ್ತಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಕೊನೆಗೂ ಕೂಡ ಮಹಾನಾಯಕ ಪಟ್ಟವನ್ನ ತೋರ್ದಿದ್ದಾರೆ, ಸಿಕ್ಕಾಪಟ್ಟೆ ಭಾವುಕರಾಗಿದ್ದಾರೆ ಕೂಡ. ಸೊ ಅಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ? ಮತ್ತೊಂದು ಕಡೆ ಡಿಕೆಶಿ ಮನೆ ಮುಂದೆ ಆಲ್ರೆಡಿ ಸಂಭ್ರಮಾಚರಣೆ, ಅಂದ್ರೆ ಆ ಫ್ಲೆಕ್ಸ್ ಗಳನ್ನ ಹಾಕೋದು ಡಿಕೆಶಿ ಅಭಿಮಾನಿಗಳು, ಅದು ಕೂಡ ಒಂದ್ ಕಡೆ ನಡೀತಾ ಇದೆ. ಸೊ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ವಿವೇಕ್. ಎಸ್ ರೋಜಾ, ಈಗಾಗಲೇ ಒಂದು 5 ನಿಮಿಷಗಳ ಹಿಂದೆ ಅಷ್ಟೇ ಲೋಕಭವನಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್. ಅವರ ಜೊತೆಗೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಹಾಗೂ ಭೈರತಿ ಸುರೇಶ್ ಇವರೆಲ್ಲರೂ ಕೂಡ 4 ಜನ ಒಟ್ಟಿಗೆ ಬಂದಂತದ್ದು. ಅದು ಕೂಡ ಖಾಸಗಿ ಕಾರ್ ರೇಂಜ್ ರೋವರ್ ನಲ್ಲಿ ಒಟ್ಟಿಗೆ ಹೋಗ್ತಾರೆ ಒಳಗಡೆ. ಅದಾದ ಬಳಿಕ ಅಲ್ಲೇ ಅವರ ಸ್ಪೆಷಲ್ ಕಾರ್ಯದರ್ಶಿಗೆ ಹೋಗಿ ಒಂದು ರಾಜೀನಾಮೆಯ ಪತ್ರ ಕೂಡ ಸಲ್ಲಿಕೆ ಮಾಡ್ತಾರೆ ಸಿದ್ದರಾಮಯ್ಯನವರು. ಅದಾದ ಬಳಿಕ ನಾಳೆ ರಾಜ್ಯಪಾಲರು ರಾಜ್ಯಕ್ಕೆ ಆಗಮಿಸಿದ ಬಳಿಕ ಅವರು ಕೂಡ ಅಂಗೀಕಾರ ಕೂಡ ಮಾಡ್ತಾರೆ. ಆ ಪತ್ರವನ್ನ ಸ್ವೀಕರಿಸಿ ಅಂಗೀಕಾರ ಮಾಡ್ತಾರೆ. ಈಗಾಗಲೇ ಇಲ್ಲಿಯವರೆಗೂ ಕೂಡ ಸುದೀರ್ಘವಾಗಿ 3 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಬಂದಂತ ಸಿದ್ದರಾಮಯ್ಯನವರು ಈಗ ರಾಜೀನಾಮೆ ಕೊಡೋದಕ್ಕೆ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆ ಕೂಡ ಸಲ್ಲಿಕೆ ಆಗುತ್ತೆ. ಇದಾದ ಬಳಿಕ ನೇರವಾಗಿ ಇಲ್ಲಿಂದ ದೆಹಲಿಗೆ ತೆರಳ್ತಾರೆ. ದೆಹಲಿಗೆ ತೆರಳಿ ಅಲ್ಲೂ ಕೂಡ ಅಷ್ಟೇ ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ಹೇಳೋದಕ್ಕೆ ಸಿದ್ದರಾಮಯ್ಯನವರು ತೆರಳುತ್ತಿದ್ದಾರೆ. ಅವರ ಜೊತೆ ಬಹುಶಃ ಡಿಕೆ ಶಿವಕುಮಾರ್ ಅವರು ಕೂಡ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇದನ್ನ ಹೊರತುಪಡಿಸಿದ್ರೆ ಒಂದು ಕಡೆ ಸಿದ್ದರಾಮಯ್ಯ ಅಭಿಮಾನಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ರೆ, ಅಂದ್ರೆ ಮುಖ್ಯಮಂತ್ರಿ ಆಗಿ ನೀವು ರಾಜೀನಾಮೆ ಕೊಡಬೇಡಿ ಅಂತ ಒಂದ್ ಕಡೆ ವಿವೇಕ್ ಹಾಗೆ ಸಂಪರ್ಕದಲ್ಲಿರಿ, ಹಾಗೆ ಲೈನ್ ಅಲ್ಲೇ ಇರಿ, ಹಾಗೆ ಹೋಲ್ಡ್ ಅಲ್ಲಿರಿ ವಿವೇಕ್, ಮತ್ತೆ ಸಂಪರ್ಕ ಮಾಡ್ತೀನಿ.